ಪ್ರೇಮ್, ಯು ಹ್ಯಾವ್ ಅನಲೈಸ್ಡ್ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ದ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ದ ನಿಮ್ಮ ಕೆ ಡಿ ಸಿನಿಮಾನೇ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಆ್ಯಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್ಸು. ಅದು ಪರಿಸ್ಥಿತಿ. ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ದು. ಮೇಡಮ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ? ನೋ, ದೇರ್ ಇಸ್ ನೋ ಪ್ರಿಫರೆನ್ಸ್ ಟು ಕನ್ನಡ ಸಿನಿಮಾ. ಅದು ಹಾಗಲ್ಲ ಮೇಡಮ್. ಇಲ್ಲಿ ಇರ್ತಕ್ಕಂಥ ಒಂದು ನಿಮಿಷ, ಬ್ಯಾಂಗ್ಳೂರಲ್ಲಿ ಕನ್ನಡ ಆಡಿಯನ್ಸ್, ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪ್ಯುಲೇಷನ್? ಮೇಡಮ್, ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಇಫ್ ಯು ಟೇಕ್ ಅ ಪಾಪ್ಯುಲೇಷನ್ ಇನ್ ಬ್ಯಾಂಗ್ಳೂರ್, ಕನ್ನಡ ಮಾಡ್ತಾ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ. ನೀವು ವೈಟ್ ಫೀಲ್ಡ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಫಾರ್ ಎವ್ರಿ ಒನ್. ನಾನು ಕನ್ನಡ ಜನ ಅಲ್ದಲೆ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡಬೇಕು ಅನ್ನೋದಕ್ಕೋಸ್ಕರ ತಾನು ಎಷ್ಟು ದಿನ ಟೈಮ್ ತಗೊಂಡು ಈ ಥರ ಮೇಕಿಂಗ್ ಮಾಡ್ತಾ ಇರೋದು. ಮೇಡಮ್, ನೀವು ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ. ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳ, ನೀವು ಹೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವು ಹೇಳ್ತೀರಿ ಹೊರತು ನಾನು ಹೇಳ್ತಾ ಇಲ್ಲ. ವಾಟ್ ಯು ಹ್ಯಾವ್ ಟು ಸೇ ಫಾರ್ ಮಲ್ಟಿಪ್ಲೆಕ್ಸ್ ಹೂ ಆರ್ ಚಾರ್ಜಿಂಗ್, ಫಸ್ಟ್ ಆಫ್ ಆಲ್ ಇಟ್ಸ್ ನಾಟ್ ಅಫೋರ್ಡಬಲ್ ಅಂತ ಒಂದು. ಆಮೇಲೆ ಕನ್ನಡ ಸಿನಿಮಾಗೆ ಯಾವುದೋ ಒಂದು ಶೋ, ಯಾರು ಬರ್ದೇ ಇರೋ ಶೋ ಕೊಡ್ತಾರೆ. ಆಮೇಲೆ ಮೇಡಮ್, ಅದು ನೀವು ಹೇಳ್ತಿರ್ತಕ್ಕಂಥ, ನಾನು ಸಿನಿಮಾ ಮಾಡೋ ರಿಲೀಸ್ಗೆ ನಾನು ಬೆಸ್ಟ್ ಟೈಮ್ ತಗೋತೀನಿ, ಬೆಸ್ಟ್ ಪ್ಲೇಸ್ಮೆಂಟ್ ತಗೊಂಡೆ ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಮೇಡಮ್, ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇನೆ. ಅವ್ರವ್ರ ಕೆಪಾಸಿಟಿ ಮೇಡಮ್. Why everyone are, this is a debate. Yeah, it's okay. Why are you getting so worried? Of all, I want Dhruva Sarja to answer one thing, because you are always in the limelight when people say, oh, star cinema yavattu barta illa, star cinemaಗಳು ಡಿಲೇ ಆಗ್ತಾ ಇದೆ, and Dhruva Sarja's name stands tall. ಅಲ್ಲಾದ್ರೂ ಟಾಪ್ ಇದೆಯಲ್ಲ ಮೇಡಮ್, ಒಂದು ಸೆಕೆಂಡ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟು ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಅಲ್ಲ ಓಕೆ, ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಬಿಡಿ ದಯವಿಟ್ಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ, ಒಳ್ಳೆ ಸಬ್ಜೆಕ್ಟೇ ಸ್ಟಾರು. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಈಗ ಎಲ್ಲರೂ ಒಂಚೂರು ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು. ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೇ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮಾಗಿ ಏನೇನೋ ಮಾಡಿದ್ರೆ, ನೋಡೋಣ ನಮ್ಮ ಮಗ ಕಿತ್ತೋದು ಸಿನಿಮಾ ಮಾಡೋಣ ಅಂತ ನೀವುಗಳೇ ಕೇಳ್ತೀರಾ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್. ನಮ್ಮದು ಇವಾಗ ನಮ್ದಕ್ಕೆ ಮಾತ್ರ ಮಾಡೋಂಗಿದ್ರೆ ದಟ್ ಈಸ್ ಡಿಫ್ರೆಂಟ್ ಜಾನ್ರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾಯಿದೆ. ಆ್ಯಂಡ್ ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು.